ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಒಂದು ಚಾಪ್ಟರ್ನಲ್ಲಿ ಬರುವಂತಹ 6 ಮಾರ್ಕ್ಸ್ ಪ್ರಶ್ನೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈ ಒಂದು ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಪ್ರಾಬ್ಲಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಸ್ 3 ನೋಡಿ. ಕೇಸ್ 3 ಇಲ್ಲಿ ಏನು ಬರುತ್ತೆ, ವೆನ್ ರಿಮೈನಿಂಗ್ ಪ್ರಾಫಿಟ್ ಇಸ್ ಶೇರ್ಡ್ ಬಿಟ್ವೀನ್ ಓಲ್ಡ್ ಪಾರ್ಟ್ನರ್. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಈ ಕೇಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ಪ್ರಾಬ್ಲಮ್ ಇರುತ್ತೆ, ಮತ್ತೆ ನಿಮಗೆ ಹೋಮ್ ವರ್ಕ್ಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಇದಾದ್ಮೇಲೆ ಲಾಸ್ಟಲ್ಲಿ ಈ ಒಂದು ಕೇಸನ್ನು ಒಂದು ಸಣ್ಣ ಸ್ಟೋರಿಯ ಹಾಗೆ ಹೇಳ್ತೀನಿ. ಆ ಸಣ್ಣ ಸ್ಟೋರಿಯನ್ನು ಅರ್ಥ ಮಾಡಿಕೊಂಡ್ರೆ ನೀವು ಯಾವುದೇ ಫಾರ್ಮುಲಾವನ್ನು ಕೂಡ ನೆನಪಿಟ್ಕೊಳ್ಳುವ ಅವಶ್ಯಕತೆ ಇಲ್ಲ. ಆ ಸ್ಟೋರಿ ಮೂಲಕ ನೀವು ಪೂರ್ತಿ ಪ್ರಾಬ್ಲಮನ್ನು ಅರ್ಥ ಮಾಡ್ಕೋಬೋದು. ಹಾಗಾಗಿ ವಿಡಿಯೋವನ್ನು ಕಡೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಈಗ ಪ್ರಾಬ್ಲಮ್ ನೋಡೋಣ. ನೋಡಿ, ಇಲ್ಲಿ ಪ್ರಾಬ್ಲಮ್ ಹೀಗಿದೆ. ಎ ಆ್ಯಂಡ್ ಬಿ ವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. They admit C into partnership with 1/6 share in the profits. Calculate new profit sharing ratio. ಈ ಪ್ರಾಬ್ಲಮ್ ಅಲ್ಲಿ ಓಲ್ಡ್ ಪಾರ್ಟ್ನರ್ ಎ ಬಿ ಇದ್ದಾರೆ. ಅವ್ರ ಪ್ರಾಫಿಟ್ ಅನ್ನು ಯಾವ ರೀತಿ ಹಂಚ್ಕೋತಾ ಇದ್ರು, 3:2. ಇದು ಓಲ್ಡ್ ರೇಷಿಯೋ ಆಗುತ್ತೆ. ಸಿ ಅನ್ನು ಹೊಸ ಪಾರ್ಟ್ನರ್ನ ಬಿಸ್ನೆಸ್ಗೆ ಸೇರಿಸ್ಕೊಂಡಿದ್ದಾರೆ. ಅವ್ರಿಗೆ ₹6 ₹1 ಅಂದರೆ 1/6 ಪ್ರಾಫಿಟ್ ಅನ್ನ ಕೊಡ್ತಾ ಇದ್ದಾರೆ. ನಾವು ಉಳಿದಂತೆ ಏನು ಕೊಟ್ಟಿಲ್ಲ. ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇಲ್ಲಿ ಬರ್ಕೊಂಡಿದ್ದೀನಿ. ಎ ಬಿ ಓಲ್ಡ್ ಪಾರ್ಟ್ನರ್, ಅವ್ರಿಗೆ ಸಿಗ್ತಾ ಇದ್ದಿದ್ದು 3:2 ಓಲ್ಡ್ ರೇಷಿಯೋ. ಸಿ ಅನ್ನೋರು ಹೊಸ ಪಾರ್ಟ್ನರು, ಸಿಗೆ 1/6 ಪ್ರಾಫಿಟ್ ಅನ್ನ ಕೊಡ್ತಾ ಇದ್ದಾರೆ. ಇಷ್ಟು ಇನ್ಫಾರ್ಮೇಶನ್ ಬಿಟ್ಟು ಇನ್ನೇನು ಕೊಟ್ಟಿಲ್ಲ. ಈ ರೀತಿ ಇದ್ದಾಗ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ನೋಡಿ, ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು 2 ಸ್ಟೆಪ್ಪನ್ನು ಫಾಲೋ ಮಾಡ್ತೀವಿ. ಸ್ಟೆಪ್ 1 ನೋಡಿ, ಕ್ಯಾಲ್ಕುಲೇಷನ್ ಆಫ್ ರಿಮೈನಿಂಗ್ ಪ್ರಾಫಿಟ್. ರಿಮೈನಿಂಗ್ ಪ್ರಾಫಿಟ್ ಅಂದರೆ ರಿಮೈನಿಂಗ್ ಪ್ರಾಫಿಟ್ ಈಸ್ ಈಕ್ವಲ್ ಟು 1 - ನ್ಯೂ ಪಾರ್ಟ್ನರ್ ಶೇರ್ ಅಂತ ಫಾರ್ಮುಲಾ ಬರುತ್ತೆ. ಸ್ಟೆಪ್ 2 ನಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀವಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ರಿಮೈನಿಂಗ್ ಪ್ರಾಫಿಟ್ ಇಂಟು ಅಗ್ರೀಡ್ ರೇಷಿಯೋ ಬರುತ್ತೆ. ಲಾಸ್ಟಲ್ಲಿ ನಿಮಗೆ ಒಂದು ಸಣ್ಣ ಸ್ಟೋರಿ ಮೂಲಕ ಹೇಳ್ತೀನಲ್ವಾ, ಆ ಸ್ಟೋರಿನಲ್ಲಿ ಇದೆಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಈಗ ಸ್ಟೆಪ್ 1 ರಿಮೈನಿಂಗ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ರಿಮೈನಿಂಗ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಏನು, 1 - ನ್ಯೂ ಪಾರ್ಟ್ನರ್ ಶೇರ್. ಸೊ ಇಲ್ಲಿ ರಿಮೈನಿಂಗ್ ಪ್ರಾಫಿಟ್ ಇಸ್ ಈಕ್ವಲ್ ಟು 1 - ನ್ಯೂ ಪಾರ್ಟ್ನರ್ ಶೇರ್. ನ್ಯೂ ಪಾರ್ಟ್ನರ್ ಶೇರ್ ಎಷ್ಟು ನೋಡಿ, 1/6 ಅಲ್ವಾ ನ್ಯೂ ಪಾರ್ಟ್ನರ್ ಶೇರ್. 1 - 1/6. ಸೊ ಇಲ್ಲಿ ರಿಮೈನಿಂಗ್ ಪ್ರಾಫಿಟ್ ಏನಾಗುತ್ತೆ, ಹಾಗಾಗಿ ರಿಮೈನಿಂಗ್ ಪ್ರಾಫಿಟು 5/6 ಆಗುತ್ತೆ. ಇಲ್ಲಿ 5/6 ಹೇಗೆ ಬಂತು ಅಂತ ನೋಡಿ ಹೇಳ್ತೀನಿ. ನೋಡಿ, ಈಗ ಇಲ್ಲಿ ಒಂದು ಪಿಜ್ಜಾ ಇದೆ ಅಂತ ಅನ್ಕೊಳ್ಳಿ. ಈ ಪಿಜ್ಜಾವನ್ನು ಎಷ್ಟು ಪೀಸ್ ಮಾಡಿದ್ದೀವಿ, 1 2 3 4 5 6 ಪೀಸ್ ಮಾಡಿದ್ದಾರೆ. ಈ ಪಿಜ್ಜಾದಲ್ಲಿ ಈ ಒಂದು ಪೀಸನ್ನು ಹೊಸ ಪಾರ್ಟ್ನರ್ಗೆ ಕೊಡ್ತಾರೆ. ಈ ಒಂದು ಪೀಸ್ ಹೋದರೆ ಇನ್ನು ಎಷ್ಟು ಪೀಸ್ ಉಳಿದಿರುತ್ತೆ, 1 2 3 4 5 ಪೀಸ್ ಉಳಿದಿರುತ್ತೆ. ಸೊ ಅದೇ ಇದು ರಿಮೈನಿಂಗ್ ಪ್ರಾಫಿಟ್. ನೋಡಿ, ಒಂದು ಪಿಜ್ಜಾದಲ್ಲಿ ಒಂದು ಪೀಸ್ 6 ಪೀಸನ್ನು ಮಾಡಿ ಅದರಲ್ಲಿ ಒಂದು ಪೀಸನ್ನು ಕೊಟ್ಟರೆ ಉಳಿಯೋದು 5 ಪೀಸ್ ಉಳಿಯುತ್ತೆ. ಸೊ ಅದೇ ರಿಮೈನಿಂಗ್ ಪ್ರಾಫಿಟ್. ಇದು ಸಿಂಪಲ್ ಆಗಿ ಹೇಳಿದ್ದೀನಿ. ಮ್ಯಾಥಮೆಟಿಕಲಿ ಯಾವ ಥರ ಮಾಡೋದು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ, 1 - 1/6 ಇದೆಯಲ್ವಾ, ಇಲ್ಲಿ ಡಿನಾಮಿನೇಟರ್ ಏನು ಇಲ್ಲ ಅಂದರೆ ಡಿನಾಮಿನೇಟರ್ ಏನಿದೆ ಅಂತ ಅರ್ಥ, 1 ಇದೆ ಅಂತ ಅರ್ಥ. ಈಗ ನೋಡಿ, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಏನಾಗುತ್ತೆ, 6 × 1 6 ಆಗುತ್ತೆ. ಈಗ ಮೊದಲನೇ ಫ್ರಾಕ್ಷನ್ ತಗೊಳ್ಳಿ. ಈಗ ಮೊದಲ ಫ್ರಾಕ್ಷನ್ನ ನ್ಯೂಮರೇಟರ್ ಇಂಟು ಎರಡನೇ ಫ್ರಾಕ್ಷನ್ನ ಡಿನಾಮಿನೇಟರ್ 1 × 6 ಏನಾಗುತ್ತೆ, 6 ಆಗುತ್ತೆ. ಮೈನಸ್ ಎರಡನೆಯ ಫ್ರಾಕ್ಷನ್ನ ನ್ಯೂಮರೇಟರ್ ಇಂಟು ಮೊದಲ ಫ್ರಾಕ್ಷನ್ನ ಡಿನಾಮಿನೇಟರ್ 1 × 1 ಏನಾಗುತ್ತೆ, 1 ಆಗುತ್ತೆ. ಈಗ 6ಅಲ್ಲಿ 1 ಹೋದ್ರೆ ಎಷ್ಟು, 5/6. ಸೊ ಮ್ಯಾಥಮೆಟಿಕಲಿ ನೀವು ಮಾಡಬೇಕಾದ್ರೆ ಈ ರೀತಿ ಮಾಡಬೇಕಾಗತ್ತೆ. ಸೊ ಸಿಂಪಲ್, ಈ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಮಾಡಿಬಿಡ್ಬೋದು. ಸೊ ಈಗ ರಿಮೈನಿಂಗ್ ಪ್ರಾಫಿಟ್ ಎಷ್ಟು, 5 ಇದೆ. ನೋಡಿ, ಸ್ಟೆಪ್ 2 ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಫಾರ್ಮುಲಾ ಏನು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಗೆ, ರಿಮೈನಿಂಗ್ ಪ್ರಾಫಿಟ್ ಅಂದರೆ ಸ್ಟೆಪ್ 1 ನಲ್ಲಿ ಬಂದಿರುವ ಉತ್ತರ ಇಂಟು ಅಗ್ರೀಡ್ ರೇಷಿಯೋ. ಇಲ್ಲಿ ಅಗ್ರೀಡ್ ರೇಷಿಯೋ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ನೋಡಿ, ಪ್ರಾಬ್ಲಮ್ ಅಲ್ಲಿ ಇಷ್ಟೇ ಕೊಟ್ಟಿದ್ದು, ಓಲ್ಡ್ ರೇಷಿಯೋ ಕೊಟ್ಟಿದ್ರು, ನ್ಯೂ ಪಾರ್ಟ್ನರ್ದು ನ್ಯೂ ರೇಷಿಯೋ ಕೊಟ್ಟಿದ್ರು. ಉಳಿದಿರುವ ಪ್ರಾಫಿಟ್ ಅನ್ನ ಅಂದರೆ ಇವನಿಗೆ ಒಂದು ಪೀಸು ಪಿಜ್ಜಾ ಕೊಟ್ಟ ಮೇಲೆ ಇನ್ನು ಉಳಿದಿರುತ್ತಲ್ವಾ ಪೀಸಸ್ಸು, ಆ ಪೀಸಸ್ಸು
ಎ ಮತ್ತು ಬಿ ಇಬ್ಬರು ತಗೋತಾರಲ್ವಾ, ಯಾವ ರೇಷನಲ್ಲಿ ತಗೋತಾರೆ ನೋಡಿ, ಇದೇ ರೇಷನಲ್ಲಿ ತಗೋತಾರೆ. ಅದನ್ನೇ ನಾವು ಅಗ್ರೀಡ್ ರೇಷಿಯೋ ಅಂತ ಕರೆಯೋದು. ನೋಡಿ, ರಿಮೈನಿಂಗ್ ಪ್ರಾಫಿಟನ್ನು ಓಲ್ಡ್ ಪಾರ್ಟ್ನರು ಓಲ್ಡ್ ರೇಷಿಯೋನಲ್ಲೇ ಶೇರ್ ಮಾಡ್ಕೋತಾರೆ ಅಥವಾ ತಗೋತಾರೆ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು. ಇದನ್ನೇ ನಾವು ಅಗ್ರೀಡ್ ರೇಷಿಯೋ ಅಂತ ಇಲ್ಲಿ ಪರಿಗಣಿಸಬೇಕು, ಊಹೆ ಮಾಡ್ಕೋಬೇಕು. ಒಂದು ವೇಳೆ ಏನಾದರೂ ಪ್ರಾಬ್ಲಮಲ್ಲಿ ಅಗ್ರೀಡ್ ರೇಷಿಯೋ ಕೊಟ್ಟಿದ್ರೆ ಆಗ ಅದನ್ನು ತಗೊಳ್ಳಿ. ಪ್ರಾಬ್ಲಮಲ್ಲಿ ಅಗ್ರೀಡ್ ರೇಷಿಯೋ ಏನು ಕೊಟ್ಟಿಲ್ಲ, ರಿಮೈನಿಂಗ್ ಪ್ರಾಫಿಟನ್ನು ಈ ರೀತಿ ಶೇರ್ ಮಾಡ್ಕೋತಾರೆ ಅಂತ ಏನು ಕೊಟ್ಟಿಲ್ಲ ಅಂದರೆ ಇದನ್ನೇ ಅಗ್ರೀಡ್ ರೇಷಿಯೋ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈಗ ಅಗ್ರೀಡ್ ರೇಷಿಯೋ ಏನು, ಎದು 3 ಭಾಗ, ಬಿದು 2 ಭಾಗ, 3/5, 2/5. ಸೊ ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಮೊದಲ ಓಲ್ಡ್ ಪಾರ್ಟ್ನರ್ ಯಾರು, ಎ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಎ ಇಸ್ ಈಕ್ವಲ್ ಟು ಎದು ಓಕೆ, ರಿಮೈನಿಂಗ್ ಪ್ರಾಫಿಟ್ ಏನಿಲ್ಲಿ 5/6, ಉಳಿದಿರುವ ಪ್ರಾಫಿಟ್ 5/6 ಇಂಟು ಅಗ್ರೀಡ್ ರೇಷಿಯೋ ಏನು ಕೊಟ್ಟಿಲ್ಲ ಅಂದರೆ 3/5 ಅಗ್ರೀಡ್ ರೇಷಿಯೋ ಆಗುತ್ತೆ, 3/5. ಈಗ ಹೇಗೆ ಸಿಂಪ್ಲಿಫೈ ಮಾಡೋದು, ನ್ಯೂಮರೇಟರ್ ಇಂಟು ನ್ಯೂಮರೇಟರ್, 5 3s 15/6 ಇಂಟು 5, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ 30. ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, ರಿಮೈನಿಂಗ್ ಪ್ರಾಫಿಟ್ ಇಷ್ಟು 5/6 ಇಂಟು ಅಗ್ರೀಡ್ ರೇಷಿಯೋ, ನೋಡಿ ಇದೇ ಅಗ್ರೀಡ್ ರೇಷಿಯೋ ಆಗುತ್ತೆ ಇಲ್ಲಿ 2/5. ಸೊ ಈಗ ಸಿಂಪ್ಲಿಫೈ ಮಾಡಿ, ನ್ಯೂಮರೇಟರ್ ಇಂಟು ನ್ಯೂಮರೇಟರ್, 5 2s 10, 6 5s 30, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್. ಈಗ 3 ಜನರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರೀರಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎ, ಬಿ ಆ್ಯಂಡ್ ಸಿ ಇಸ್ ಈಕ್ವಲ್ ಟು, ಎದೆಷ್ಟು ಬರುತ್ತೆ 15/30 ಇಷ್ಟು, ಬಿದೆಷ್ಟು 10/30 ಇಷ್ಟು, ಸಿದೆಷ್ಟು, ಸಿದು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ ನೋಡಿ, ಸಿಗೆ ಎಷ್ಟು ಕೊಡ್ತಾ ಇದ್ದೀವಿ 1/6 ಕೊಡ್ತಾ ಇದ್ದೀವಿ. ಈಗ ಇಲ್ಲಿ ಡಿನಾಮಿನೇಟರ್ ಈಕ್ವಲ್ ಇಲ್ಲ, ನಾವು ಈಕ್ವಲ್ ಬರೋ ಹಾಗೆ ಮಾಡ್ಕೊಳ್ಳಿ, ಅಂದರೆ ಸಿಂಪ್ಲಿಫೈ ಮಾಡಿ. ನೋಡಿ 6ಗೆ ಎಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 30 ಬರುತ್ತೆ, 6 5s 30, ಡಿನಾಮಿನೇಟರ್ಗೆ 5 ಮಲ್ಟಿಪ್ಲೈ ಮಾಡಿದ್ವಿ, ನ್ಯೂಮರೇಟರ್ಗೂ ಕೂಡ 5 ಮಲ್ಟಿಪ್ಲೈ ಮಾಡಿ. ಈಗ ಏನಾಗುತ್ತೆ 15/30 ಇಷ್ಟು 10/30 ಇಷ್ಟು 5 ಇಂಟು 1 5, 6 5 30 ಆಗುತ್ತೆ. ಡಿನಾಮಿನೇಟರ್ ಎಲ್ಲ ಈಕ್ವಲ್ ಆಯ್ತಲ್ವಾ, ಡಿನಾಮಿನೇಟರ್ ತೆಗೆದಾಕಿ ಉಳಿಯೋದೇನು 15:10:5. ಇದು 3 ರೇಷಿಯೋಸ್ ಏನಾಗುತ್ತೆ, ಒಂದೇ ಟೇಬಲಲ್ಲಿ ಡಿವೈಡ್ ಆಗುತ್ತಲ್ವಾ, 5ರಿಂದ ಡಿವೈಡ್ ಆಗುತ್ತೆ ನೋಡಿ. 5 1s 5, 5 2s 10, 5 3s 15. ಸೊ ಇದು ಆನ್ಸರ್ ಆಗುತ್ತೆ 3:2:1. ಈಗ ಇದೇ ಥರ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ, ನೀವು ಟ್ರೈ ಮಾಡಿ ಉತ್ತರವನ್ನು ಕಮೆಂಟಲ್ಲಿ ಹಾಕಿ, ಉತ್ತರ ಸರಿಯೋ ತಪ್ಪು ಅಂತ ನಾನು ಹೇಳ್ತೀನಿ. ನೋಡಿ ಪ್ರಶ್ನೆ ಹೇಗಿದೆ, ಅನಿಲ್ ಆ್ಯಂಡ್ ವಿಶಾಲ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2. ದೇ ಅಡ್ಮಿಟೆಡ್ ಸುನಿಲ್ ಆಸ್ ಎ ನ್ಯೂ ಪಾರ್ಟ್ನರ್ ಫಾರ್ 1/5 ಶೇರ್ ಇನ್ ದ ಪ್ರಾಫಿಟ್ ಆಫ್ ದ ಫರ್ಮ್. ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಅನಿಲ್, ವಿಶಾಲ್ ಆ್ಯಂಡ್ ಸುನಿಲ್. ಅಂದರೆ ಮೊದಲನೇ ಪ್ರಾಬ್ಲಮ್ ಥರನೇ ಸಿಮಿಲರ್ ಇದೆ, ಸಾಲ್ವ್ ಮಾಡಿ ಕಮೆಂಟಲ್ಲಿ ಹಾಕಿ. ಈಗ ನೆಕ್ಸ್ಟ್ ಒಂದು ಸಣ್ಣ ಎಕ್ಸಾಂಪಲ್ ಅಥವಾ ಸ್ಟೋರಿ ಮೂಲಕ ಈ ಪ್ರಾಬ್ಲಮ್ನ ಅರ್ಥ ಹೇಳ್ತೀನಿ ನೋಡಿ. ಈಗ ಮೊದಲನೇ ಪ್ರಾಬ್ಲಮ್ನೇ ತಗೊಂಡು ನಾನು ಒಂದು ಸಣ್ಣ ಸ್ಟೋರಿ ಮೂಲಕ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಎ ಮತ್ತು ಬಿ ಅಂತ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಪ್ರಾಫಿಟನ್ನು 3:2, ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬಂದರೆ ಇವನು 3 ಭಾಗ ಇವನು 2 ಭಾಗ ತಗೋತಾ ಇರ್ತಾರೆ. ಈಗ ಬಿಸ್ನೆಸ್ಗೆ ಸಿ ಅನ್ನೋ ಹೊಸ ಪಾರ್ಟ್ನರ್ ಬರ್ತಾರೆ ನೋಡಿ, ಸಿಗೆ 1/6 ಕೊಡ್ತಾರೆ ಅಂತ ಹೇಳಿದ್ನಲ್ವಾ. ಸೊ ಇದನ್ನೇ ಸಿಚುವೇಶನ್ ಇಟ್ಕೊಂಡು ಒಂದು ಸ್ಟೋರಿ ಹೇಳ್ತೀನಿ ನೋಡಿ. ಇಲ್ಲಿ ಇಬ್ಬರು ಹೋಟೆಲ್ಗೆ ಹೋಗಿರ್ತಾರೆ, ಪಿಜ್ಜಾ ಆರ್ಡರ್ ಮಾಡ್ತಾರೆ, ಪಿಜ್ಜಾ ಬರುತ್ತೆ. ಸಿ ಅನ್ನೋನು ಬರ್ತಾನೆ, ಪಿಜ್ಜಾ 6 ಭಾಗ ಪೀಸ್ ಮಾಡಿರ್ತಾರೆ. ಸಿಗೆ ಏನು ಮಾಡ್ತಾರೆ, ಈ ಪೀಸ್ ಕೊಡ್ತಾರೆ. ಸೊ ಇದೇನು ನ್ಯೂ ಪಾರ್ಟ್ನರ್ಗೆ ಸಿಕ್ಕಂತಹ ಪಿಜ್ಜಾ. ಎಷ್ಟು ಸಿಕ್ತು, 1 ಭಾಗ ಸಿಕ್ತು, 1 ಪೀಸ್ ಸಿಕ್ತು, ಎಷ್ಟರಲ್ಲಿ 6. ಇದು ನ್ಯೂ ಪಾರ್ಟ್ನರ್ ಶೇರ್. ಈಗ 1 ಪೀಸ್ ಕೊಟ್ಟ ಮೇಲೆ ಇನ್ನು ಉಳಿದಿರುತ್ತಲ್ವ, ಎಷ್ಟು ಉಳಿದಿದೆ, ರಿಮೈನಿಂಗ್ ಪಿಜ್ಜಾ ಅಥವಾ ರಿಮೈನಿಂಗ್ ಪ್ರಾಫಿಟ್ ಎಷ್ಟಿದೆ, 1 ಪೀಸು 2 3 4 5
5 ಪೀಸ್ ಉಳಿದಿದೆ. ಎಷ್ಟರಲ್ಲಿ? 6ರಲ್ಲಿ 5 ಪೀಸ್ ಉಳಿತು. ಇದು ಹೇಗೆ ಬಂತು 5/6? ನೋಡಿ, ಒಂದು ಪಿಜ್ಜಾದಲ್ಲಿ ಇವನಿಗೆ ಕೊಟ್ರಲ್ವಾ, ಎಷ್ಟು ಕೊಟ್ವಿ? 1/6 ಕೊಟ್ರಲ್ವಾ, ಅದು ತೆಗೆದ್ರೆ ಇನ್ನು ಉಳಿಯೋದು 5/6. ನಾವು ಇದನ್ನೆಲ್ವ ಮಾಡಿದ್ದು, 5 ಪೀಸ್ ಉಳಿತು. ಪ್ರಾಬ್ಲಮಲ್ಲಿ ಇದನ್ನೇ ಮಾಡಿದ್ದು, ಈ ಫಾರ್ಮುಲಾ ಯೂಸ್ ಮಾಡಿ ಮಾಡಿದ್ವಿ. ಇನ್ನು ಉಳಿದಿರುವ 5 ಪೀಸುಗಳನ್ನು ಎ ಮತ್ತು ಬಿ ತಗೋಬೇಕು. ಎ ಎಷ್ಟು ತಗೋತಾನೆ ನೋಡಿ, ಅಗ್ರೀಡ್ ರೇಷು, ನಾನು ಇಷ್ಟು ತಗೋತೀನಿ, ನೀನು ಇಷ್ಟು ತಗೋ ಅಂತ ಏನು ಒಪ್ಪಂದ ಮಾಡಿರ್ತಾರೋ ಆ ಥರ ತಗೋತಾರೆ. ಪ್ರಾಬ್ಲಮಲ್ಲಿ ಅಗ್ರೀಡ್ ರೇಷು ಕೊಟ್ಟಿಲ್ಲ ಅಂದರೆ ಓಲ್ಡ್ ರೇಷು ಏನಿರುತ್ತೋ ಅದ್ರ ಪ್ರಕಾರ ತಗೋತಾರೆ. ಎ 3 ಪೀಸ್ ತಗೋತಾನೆ, ಬಿ 2 ಪೀಸ್. ಇಲ್ಲಿ 3 ಪೀಸ್ ಇದೆ, ಈ 3 ಪೀಸನ್ನು ಎ ತಗೋತಾರೆ. ಎದು ಎಷ್ಟು ಸಿಕ್ತು? ಎಗೆ 3 ಪೀಸ್ ಸಿಕ್ತು. ಬಿ ಎಷ್ಟು ಪೀಸ್ ತಗೋತಾನೆ? ಬಿ 2 ಪೀಸ್ ತಗೋತಾನೆ. ಬಿಗೆ ಎಷ್ಟು ಪೀಸ್ ಸಿಕ್ತು? 2 ಪೀಸು. ಸಿಗೆ ಎಷ್ಟು ಸಿಕ್ಕಿತ್ತು? 1 ಪೀಸ್. ನೋಡಿ, 6 ಪೀಸಲ್ಲಿ 3/6, 2/6, 1/6 ಇದೆ ಎ ಬಿ ಸಿ 3 ಜನಕ್ಕೆ ಸಿಗೋದು. ನೋಡಿ, 3:2:1. ತುಂಬ ಸಿಂಪಲ್ ಆಗಿದೆ. ಇದು ಹೇಗೆ ಬಂತು ನಮಗೆ? 3:2:1. ರಿಮೈನಿಂಗ್ ಪ್ರಾಫಿಟ್ 5/6 ಇಂಟು ಅಗ್ರೀಡ್ ರೇಷು. 3 ಪೀಸ್ ತೊಗೊಂಡ, 5 ಪೀಸಲ್ಲಿ 3 ಪೀಸು. ಇದು ಯಾರು? ಎ. ಬಿ ನೋಡಿ, 5 ಪೀಸಲ್ಲಿ ಇವನೇನು ಮಾಡ್ದ? 2 ಪೀಸ್ ತೊಗೊಂಡ. ಇದು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 3:2:1 ಬರುತ್ತೆ. ಸೊ ಇದೇ ಸೂತ್ರವನ್ನು ನಾವು ಪ್ರಾಬ್ಲಮ್ಗೆ ಅಳವಡಿಸಿದ್ದು. ಸೊ ತುಂಬ ಸಿಂಪಲ್. ಈ ಸ್ಟೋರಿಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಯಾವ ಫಾರ್ಮುಲಾನೂ ಬೇಕಾಗಲ್ಲ, ನೀವೇ ಫಾರ್ಮುಲಾ ಕ್ರಿಯೇಟ್ ಮಾಡಿಕೊಂಡು ಉತ್ತರವನ್ನು ಬರೀಬೋದಾಗುತ್ತೆ. ಹಾಗಾಗಿ ಈ ಸ್ಟೋರಿಯನ್ನು ನೆನ್ಪಿಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇದೇ ಚಾಪ್ಟರ್ಗೆ ಸಂಬಂಧಪಟ್ಟ 12 ಮಾರ್ಕ್ಸ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಅಂದರೆ 12 ಮಾರ್ಕ್ಸಲ್ಲಿ ಎಷ್ಟು ರೀತಿಯ ಪ್ರಾಬ್ಲಮ್ಗಳು ಬರುತ್ತೆ ಮತ್ತು ಹೇಗೆ ಅದನ್ನು ಸಾಲ್ವ್ ಮಾಡಬೇಕು, ಸಿಸ್ಟಮ್ಯಾಟಿಕ್ ಆಗಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗಾಗಿ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.